ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗಿತಿದ್ದೇನೆ. 88 ಪೋರ್ಟಲ್, ಲಯನ್ ಗೇಟ್ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಸೊ ಇದರಿಂದ ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್ ಏನಂತ ಹೇಳಿ ನೋಡುವ. ಲಯನ್ ಗೇಟ್ ಪೋರ್ಟಲ್ 888 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಇದೊಂಥರ ಲೀಡರ್ಶಿಪ್ ರೋಲಿಗೆ ಬರುವಂಥ ಟೈಮ್ 888 ಪೋರ್ಟಲ್ ಅಂತ ಹೇಳಿದರೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಕಮ್ ಟು ದ ಎಡ್ಜ್. Message in a bottle. Not for you. Bottom of the deck mending. Akashic card ಇಂದ ತೆಗೆತಿದ್ದೇನೆ. Two of Scrolls. The light of the world. The Queen of Scrolls. The chess game. ಈ 888 ಲಯನ್ಸ್ ಗೇಟ್ ಪೋರ್ಟಲ್ ಮೆಸೇಜ್ ಏನು ಅಂತ ಹೇಳಿದರೆ, ಈಗ ನಿಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಕೆಟ್ಟದ್ದು ನಡೀತಿರ್ಬೋದು ಅಥವಾ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು. ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಎಲ್ಲರ ಜೊತೆ ಬೆರಿಬೇಕು. ಈಗ ನಿಮ್ಮ ಜೀವನ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ರಿಜೆಕ್ಷನ್ ಇಸ್ ದ ಗಾಡ್ ಪ್ರೊಟೆಕ್ಷನ್ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ತುಂಬ ಅಂಧಕಾರ ಇರ್ಬೋದು ಅಥವಾ ಕಷ್ಟಗಳಿದ್ದಿರ್ಬೋದು. ಸೊ ನಾವು ಅದರಲ್ಲೇ ಇರ್ತೇವೆ, ಅಂದರೆ ಈ ಜೀವನ ನಿಮ್ದಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ದೇವರು ನಿಮಗೊಂದು ಹೊಸದೇನೋ ಇಟ್ಟಿರ್ತಾರೆ. ಸೊ ನಾವು ಅದರಲ್ಲಿ ಹೋಗೋ ಬದಲು ಈ ನಮ್ಮ ಕಷ್ಟದಲ್ಲೇ ಇರ್ತೇವೆ ಅಥವಾ ದುಃಖದಲ್ಲೇ ಇರ್ತೇವೆ. ಸೊ ಅದು ನಾಟ್ ಫಾರ್ ಯು ಅಂತ ಹೇಳ್ತಾರೆ. ಆ ಜೀವನ ನಿಮ್ಮದಲ್ಲ, ನಿಮಗೋಸ್ಕರ ಒಂದು ಹೊಸ ಜೀವನ ಇಟ್ಟಿದ್ದಾರೆ. ಸೊ ಬೆಳಕಿನ ಕಡೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವೊಂದು ಲೀಪ್ ಆಫ್ ಫೇತ್, ಅಂದರೆ ದೇವರ ಮೇಲೆ ಭಾರ ಹಾಕಿ ಒಂದು ಹೆಜ್ಜೆ ಇಡುವಂಥ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವೊಂದು ಧೈರ್ಯದಲ್ಲಿ ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು. ಅಂದರೆ ಈಗ ನಿಮಗೆ ಪೊಲಿಟಿಕಲ್ ಅಥವಾ ಸೋಷಿಯಲ್ ಆಗಿ ತುಂಬ ನಿಮ್ಮ ಮಾನಸಿಕ ಒತ್ತಡ ಇದ್ದಿರ್ಬೋದು ಅಥವಾ ಏನಾದರೂ ನಿಮಗೆ ಕಿರಿಕಿರಿಗಳು ಗೊಂದಲಗಳು ಇದ್ದಿರ್ಬೋದು. ಸೊ ಅದರಲ್ಲಿ ನೀವು ವಾದ ಮಾಡೋದಾಗಲಿ ಅಥವಾ ತುಂಬ ಇಮೋಷ್ನಲ್ ಆಗಿ ಇರದೆ ಅದರಿಂದ ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಚೆಸ್ ಗೇಮ್ ಅಂತ ಬಂದಿದೆ. ನಿಮಗೆ ಇಲ್ಲಿ ಬೆನ್ನ ಹಿಂದೆ ಮೋಸ ಮಾಡೋರು ಇದ್ದಾರೆ. ನೀವೇನಾದರೂ ಅದರಲ್ಲಿ ಇನ್ವಾಲ್ವ್ ಆದರೆ ಸೊ ನಿಮಗೆ ಬೆನ್ನ ಹಿಂದೆ ಮೋಸ ಆಗ್ಬೋದು. ಸೊ ಆ ಪಾಲಿಟಿಕ್ಸ್ ಅಥವಾ ಸೋಷಿಯಲ್ ಏನು ಎಜೆಂಡಾ ಇದೆಯಾ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲವನ್ನು ಕೂಲಾಗಿ ನೋಡಿ, ತುಂಬ ಇಮೋಷ್ನಲ್ ಆಗಬೇಡಿ. ಸೊ ನೀವೊಂದು ಇಲ್ಲಿ ಏನು ಹೇಳ್ತಾರೆ, ಇನ್ನರ್ ಪೀಸ್ ತುಂಬ ಮುಖ್ಯ. ನಿಮ್ಮ ಮನಸ್ಸಿನ ಶಾಂತಿ ನಿಮಗೆ ತುಂಬ ಮುಖ್ಯ ಇಲ್ಲಿ. ಸೊ ಏನು ನಿಮ್ಮ ಸುತ್ತಮುತ್ತ ರಿಲೇಷನ್ ಇರ್ಬೋದು ಅಥವಾ ಪಾಲಿಟಿಕಲ್ ಇರ್ಬೋದು ಅಥವಾ ಸೋಷಿಯಲ್ ಇರ್ಬೋದು, ಏನೇ ಜಗಳ ಇರ್ಬೋದು, ಆ ಜಗಳದಲ್ಲಿ ನೀವು ಇನ್ವಾಲ್ವ್ ಆಗದೆ ನೀವು ಶಾಂತ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಈಗ ನಿಮಗೆ ಒಂದು ಲೀಪ್ ಆಫ್ ಫೇತ್, ಏನಾದರೂ ನಾನು ಜೀವನದಲ್ಲಿ ಮುಂದೆ ಹೆಜ್ಜೆ ಇಟ್ಟೇ ಇರ್ತೇನೆ, ಬದಲಾವಣೆ ತಂದೆ ತರ್ತೇನೆ ಅಂತೇಳಿ ಮುಂದೆ ಹೆಜ್ಜೆ ಇಡುವಂಥ ಸಮಯ. ಈಗ ನಿಮಗೆ ಇಲ್ಲಿ ಯೂನಿವರ್ಸ್ ಬಂದು ಬಾಗಿಲು ಬಡಿತಾರೆ. ಅಂದರೆ ನೀವೊಂದು ಜಗತ್ತಿಗೆ ಬೆಳಕು ನೀಡುವವರು. ಸೊ ನೀವೀಗ ಅದರ ಕಡೆ ನೋಡ್ತಾ ಇಲ್ಲ, ನಿಮ್ಮಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಸೊ ಎಲ್ಲನೂ ಇಂಟೆಲಿಜೆನ್ಸ್ ಇದ್ದಿರ್ಬೋದು. ಆದರೆ ನೀವು ಅದರ ಕಡೆ ನೋಡದೆ ನೀವು ಯಾವುದೋ ಬೇರೆ ಕಡೆ ನಿಮ್ಮ ಪರ್ಸನಲ್ ಲೈಫ್ ಇರ್ಬೋದು, ಹಣದ ವಿಷಯದಲ್ಲಿ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅದರ ಕಡೆ ನೀವು ತುಂಬ ಬ್ಯುಸಿ ಇದ್ದಿರ್ಬೋದು. ಸೊ ಇಲ್ಲಿ ನಿಮ್ಮ ಆತ್ಮ ಏನೋ ನಿಮಗೆ ಹೇಳ್ತಿರ್ಬೋದು. ಸೊ ಆತ್ಮದ ಕಡೆ ನೋಡಬೇಕು. ಅಥವಾ ನಿಮ್ಮದೊಂದು ಎಟರ್ನಲ್ ಸ್ಪಿರಿಟ್ ಇರ್ಬೋದು, ಅದು ನಿಮ್ಗೆ ಏನಾದರೂ ಒಂದು ಕನಸಿನ ಮುಖಾಂತರ ಏನಾದರೂ ಹೇಳ್ತಿರ್ಬೋದು. ಸೊ ನಿಮಗೇನಾದರೂ ಕನಸಲ್ಲಿ ಬೆಳಕು ಅಥವಾ ಏನಾದರೂ ಒಂದು ಮಾತು ಕೇಳಿಸ್ತಿದ್ರೆ ಅದರ ಕಡೆ ಗಮನ ಕೊಡಿ. ಅಥವಾ ನಿಮ್ಗೆ ಏನಾದರೂ ನಿಮ್ಮ ಆತ್ಮದ ಮುಖಾಂತರ ಏನಾದರೂ ಬರ್ತಿದ್ರೆ ಅಥವಾ ನಿಮ್ಗೆ ಏನಾದರೂ ಡಿವೈನ್ ಮೆಸೇಜ್ ನಿಮಗೆ ಏನಾದರೂ ಕೇಳಿಸಿದ್ರೆ ಯಾವುದರ ಮುಖಾಂತರ ಅದರ ಕಡೆ ನೀವು ಕೊಡಬೇಕು, ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ನಿಮ್ಮ ವಿಸ್ಡಮನ್ನು, ಅಂದರೆ ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ ಅದನ್ನು ನೀವು ಜನಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಮನಸ್ಸು ಅಂದರೆ ಈ ಕಡೆ ನಮ್ಮ ಪರ್ಸನಲ್ ಲೈಫ್ ಕಡೆ ನೋಡೋದು ಅಥವಾ ದೇವರ ಕಡೆ ನೋಡೋದಾ, ಯಾವುದು ಮಾಡಬೇಕಂತ ಆಗದೆ ಒದ್ದಾಡ್ತಿರ್ಬೋದು. ಆದರೆ ಎರಡು ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಇದು ಹಿಂದಿನ ಜನ್ಮದ ನಾವು ಹಿಂದಿನ ಜನ್ಮದಲ್ಲಾಗಲಿ ಕೆಲವೊಮ್ಮೆ ಹಣ ಅಥವಾ ಸಂಸಾರ ಅದರ ಕಡೆ ತುಂಬ ಒತ್ತು ಕೊಟ್ಟು ದೇವರ ಕಡೆ ನೋಡದೇ ಇದ್ದಿರ್ಬೋದು. ನಮ್ಮ ಆತ್ಮ ಭೂಮಿ ಮೇಲೆ ಬಂದಿರೋದೇ ಮೋಕ್ಷ ತಗೊಳ್ಳೋಕ್ಕೋಸ್ಕರ. ಸೊ ನೀವು ಈ ಸ್ಪಿರಿಟ್ ಕಡೆನೂ ನೋಡಬೇಕು, ನಿಮ್ಮ ಪರ್ಸನಲ್ ಲೈಫ್ ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ದೇವರು ಒಂದು ಯಾವುದರ ನಂಬರ್ ಮುಖಾಂತರ ಇರ್ಬೋದು ಅಥವಾ ಒಂದು ಏಂಜಲ್ ಸಿಂಬಲ್ ಇರ್ಬೋದು ಅಥವಾ ಯಾವುದರ ಹಾಡಿನ ಮುಖಾಂತರ ಇರ್ಬೋದು. ನಿಮಗೆ ದೇವರು ಏನೋ ಒಂದು ಮೆಸೇಜ್ ಕೊಡ್ತಿದ್ದಾರೆ. ಸೊ ಇದು 11 ನಂಬರ್ ಇರ್ಬೋದು ಅಥವಾ 777 ಇರ್ಬೋದು. ಯಾವುದಾದ್ರೂ ನಿಮಗೆ ನಂಬರ್ ಕಾಣಿಸ್ತಿರ್ಬೋದು. ಇಲ್ಲಿ 15, 6 ಅಥವಾ ನಂಬರ್ ಕಾಣಿಸ್ತಿರ್ಬೋದು. ಸೊ ಅದರ ಕಡೆ ನೀವು ಗಮನ ಕೊಡಿ, ಅಲ್ಲಿ ನಿಮಗೆ ಮೆಸೇಜ್ ಇರ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್.
ಸೊ ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ ಅದನ್ನು ನೀವು ಹೊರಗೆ ತಂದು ಜನಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಬದಲಾವಣೆಯನ್ನು ರೆಸಿಸ್ಟ್ ಮಾಡಬೇಡಿ, ಹೊರಗೆ ಬನ್ನಿ. ನಿಮ್ಮ ಜೀವನದಲ್ಲಿ ಏನಿದೆಯಾ ಇದು ನಿಮಗೆ ಅದು ಸರ್ವಲ್ಲ ಅಂತ ಹೇಳ್ತಾರೆ. ನಿಮಗೆ ದೇವರು ಬೇರೆ ಒಂದು ಜೀವನ ಇಟ್ಟಿದ್ದಾರೆ, ಸೊ ಅದರ ಕಡೆ ನೋಡಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಟ್ಯಾರೋಟ್ ಕಾರ್ಡಿಂದ ತೆಗಿತಿದ್ದೇನೆ. 2 ಆಫ್ ಪೆಂಟಿಕಲ್ಸ್, 4 ಆಫ್ ಸೋರ್ಸ್. ಸೊ ಇಲ್ಲಿ ಇನ್ನೊರ್ಗೆ ತುಂಬ ಮಾಡಬೇಕಾಗ್ತದೆ. ಈಗ ಕನ್ಫ್ಯೂಷನ್ ಇದ್ದಿರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು, ನೀವು ನಿಮ್ಮನ್ನು ನೀವೇ ವಿಮರ್ಶಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅಥವಾ ನಿಮ್ಮಲ್ಲಿ ಕೆಲಸ ಇದೆಯಾ ಅದನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಏಂಜಲ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. In the near future, compromise, you are ready within the next few months. ಇನ್ನು ಕೆಲವೇ ತಿಂಗಳು, ಇನ್ ದ ನಿಯರ್ ಫ್ಯೂಚರ್ ಅಂದರೆ ನೀವೇನಾದರೂ ಕ್ವಶನ್ ಕೇಳ್ತಿರ್ಬೋದು, ಯಾವಾಗ ಆಗ್ಬೋದು, ಎಲ್ರಿಗೂ ಅಲ್ಲ, ಕೆಲವರಿಗೆ ಇನ್ ದ ನಿಯರ್ ಫ್ಯೂಚರ್ ಕೆಲವೇ ವಾರ ಅಥವಾ ಕೆಲವು ತಿಂಗಳುಗಳಲ್ಲಿ ಇರ್ಬೋದು, ಇನ್ನು ಕೆಲವರಿಗೆ ತಿಂಗಳಿರ್ಬೋದು, ಕೆಲವೇ ತಿಂಗಳಲ್ಲಿ ಅಂತ ಹೇಳ್ತಿದ್ದಾರೆ. ನೀವು ಕಾಂಪ್ರಮೈಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದರೆ ಅದನ್ನು ತಡಿಬಾರ್ದು. ಏನೇ ಕಷ್ಟಗಳು ಬರಲಿ ಅಥವಾ ಜೀವನ ಬದಲಾಗಬೇಕಿರೋ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು, ಈ ಬದಲಾವಣೆಯನ್ನು ನೀವು ಒಪ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಮಾಡಿಕೊಂಡು, ಜೀವನದಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವು ರೆಡಿ ಆಗಬೇಕು, ಒಂದು ಹೊಸ ಅಧ್ಯಾಯದ ಕಡೆ ಸಾಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು 888 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.